ಏನ್ ನಿಮ್ಮ ಹೆಸರು? ಪುಷ್ಪ. ನಾಯಿಗೆ ಇಟ್ಬಿಟ್ಟದಲ್ಲಪ್ಪ ಪುಷ್ಪಮ್ಮ. ಏನು ಮಾಡಲ್ಲ. ಏನು ಮಾಡಲ್ವಾ? ಹೇಳಿ ಪುಷ್ಪಮ್ಮ, ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ನೋಡಿ ಕಸಗಳನ್ನ ಪ್ರಾಬ್ಲಮ್, ಲೈಟ್ಗಳಿಲ್ಲ, ಯಾರ ಸತ್ರು ಬದುಕರು ಎತ್ತೋರಿಲ್ಲ. ಸತ್ರು ಬದುಕರು ಎತ್ತೋರಿಲ್ಲ, ಹಿಂಗ್ ಉಲ್ಡಿಸಿದ್ರೆ ಹುಡ್ಕ ಹೋಯ್ತಾ ಇರ್ತಾರೆ ಸತ್ತವರು. ಇರ್ತಾರೆ ಅಲ್ಲೊಂದು ಕಂಬ ಹಾಕ್ಸ್ರಿ, ಆ ರೋಡ್ ಸ್ವಲ್ಪ ಮಾಡ್ಕೊಡ್ರಿ. ಅಲ್ಲ ಕಣವ, ನೀವ್ ಇಂತ ಡೀಪ್ ಇದ್ರಲ್ಲಿ ಕೂತಿದ್ದೀರಲ್ಲ, ಅಪ್ಪಿ ತಪ್ಪಿ ಆಯ ತಪ್ಪಿ ಅಂದ್ರೆ ಉಲ್ಡ್ಕ ಪಲ್ಟ್ಕ ಹೋದ್ರೆ ಏನ್ ಕತೆ ಇದು? ಹೋದ್ರೆ ಹೋಗ್ಲಿ ಬಿಡಿ ಸ್ವಾಮಿ, ಏನ್ ಮಾಡಕ್ಕಾಗಲ್ಲ. ಎಷ್ಟೋ ಜಾಗದಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡವ್ರು ಇದಾವ್ರ. ಅಲ್ಲ, ಇಂಥ ಜಾಗದಲ್ಲಿ ಮನೆಗಳು ಇರಬಾರ್ದು ಅಂತಲ್ಲ, ಇರ್ಲಿ, ಏನಾರ ಒಂದು ವ್ಯವಸ್ಥೆ ಮಾಡಬಾರ್ದಾ? ನಾವ್ ಅದಕ್ಕೆ ಹೇಳಿದ್ದು, ಇವರು ಕಾರ್ಪೊರೇಷನ್ ರೋಡ್ ಹಾಕಕ್ ಬಂದವ್ರಿಗೆ ಅಲ್ಲಿ 2 ಕಟ್ಟೆ ಕಟ್ಬಿಟ್ಟು 2 ಮೆಟ್ಲು ಕಟ್ಸ್ಬಿಟ್ಟು ಇನ್ ಮಟ್ಟ ಮಾಡ್ಬಿಡ್ರಿ. ದೇವಸ್ಥಾನಕ್ಕೆ ಒಂದ್ ಪೂಜೆ ಪುನಸ್ಕಾರ ಮಾಡಿದಾಗ 10 ಜನಕ್ಕೆ ಊಟ ಹಾಕ್ಬೋದು ಅಲ್ವಾ? 10 ಜನಕ್ಕೆ ಊಟ ಹಾಕ್ಬೋದು, ಪೆಂಡಲ್ ಹಾಕೋಬಹುದು, ಇಲ್ಲ ಒಂದ್ ಒಳ್ಳೇದ್ ಕೆಡ್ದಾಯ್ತು ಅಂದ್ರೆ ಒಂದ್ ಫಂಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ದು. ಈ ರೋಡ್ ಕಾಂಕ್ರೀಟ್ ಆಗೋದೇ ಬಿಟ್ಬಿಟ್ರು. ದೇವ್ರು ವೆಜ್ಜಾ? ವೆಜ್ಜು. ಮತ್ತೆ ಇನ್ನೇನು ಬೇರೆ ಪ್ರಾಬ್ಲಮ್? ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ನಮ್ದು ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿದೆ? ಇದಾ ನಿಮ್ಮ ಮನೆ? ಇಲ್ಲ, ಆ ಮನೆ. ಯಾವ ಮನೆ? ಈ ಮನೆ. ಈ ಮನೆ? ಚೂರು ಎದಳಿ ಮೇಲೆ. ಈಗ ಈ ಮನೆ ಯಾರ್ದು? ಈ ಮನೆ ಪದ್ದಮ್ಮವ್ರದ್ದು. ಪದ್ದಮ್ಮ? ಯಾವ ಪದ್ದಮ್ಮ? ಪದ್ದಮ್ಮ ಇಲ್ವಾ? ಇದಾರ? ನೀವು ಅವ್ರ ಸೊಸೆನಾ? ಮಗಳು. ನೋಡಿರಿ, ಇದು ನಮ್ಮ ಪುಷ್ಪಮ್ಮನ ಮನೆ. ಪುಷ್ಪಮ್ಮನ ಮನೆ ಡೂಪ್ಲೆಕ್ಸ್ ಮನೆ ಅದು, ಆಯಿತಾ? ಫುಲ್ AC ಇದೆ, ಲಕ್ಸುರಿಯಸ್ ರೂಮ್ಸ್ ಇದೆ, ಆಮೇಲೆ ಮಿನಿಮಮ್ ಇಲ್ಲ ಅಂದ್ರೂ 1.5 ಕೋಟಿ ಮನೆ ಕಟ್ಟಿದ್ದಾರೆ ನಮ್ಮ. ತಾಡಿ ಬಾರಮ್ಮ, ನಾನು ಮಾತಾಡ್ತಿರೋದು ನಿಂಗೆ ಗೊತ್ತಾಗಲ್ಲ ಇನ್ನೂ ಮ್ಯಾಟ್ರು. ನಮ್ಮ ಪುಷ್ಪಮ್ಮನ ಮನೆಗೆ ಲಕ್ಸುರಿಯಸ್ ಆಗಿ 1-2 ನೋಡಿ ಸಖತ್ ವೆಸ್ಟರ್ನ್ ಬಾತ್ರೂಮ್ ಇದೆ. ಹಂಗಾಗಿ ಇವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಲ್ವಾ? ನೀವು ತುಂಬಾ ಶ್ರೀಮಂತರು, ಅದಕ್ಕೆ ರೇಷನ್ ಕಾರ್ಡ್ ನಮ್ಗೆ 4 ಜನ ಮಕ್ಕಳು ಈ ತರ ಮನೆ ಇಟ್ಕೊಂಡಿದ್ದಾರೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಮತ್ತೆ ನಾವು ಬಡವರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ, ಎಲ್ಲ ಫ್ರೀ ಕೊಟ್ಬಿಟ್ಟು ಏನಂತೆ ಇವ್ರಿಗೆ ರೇಷನ್ ಕಾರ್ಡೇ ಕೊಟ್ಟಿಲ್ವಲ್ರಿ? BPL ಕಾರ್ಡ್ ಎಲ್ಲದಕ್ಕೂ ಬೇಕು. ಒಂದು ಅಕ್ಕಿಗಾಗ್ಲಿ, ಒಂದು ಆಸ್ಪತ್ರೆ ತೋರ್ಸಕ್ಕಾಗ್ಲಿ, ನಾಳೆ ದಿನ ಇವರು ಒಂದು ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ಬೇಕು ಅಂದ್ರೆ BPL ಕಾರ್ಡ್ ಬೇಕು. ನಾವು ಕೈ ಇಲ್ದೇನೆ ನಾನು 2-3 ಮಕ್ಕಳನ್ನ ಸಾಕು. ಅಲ್ಲ ಕಣವ, ಈಗ ಆಸ್ಪತ್ರೆಗೆ ಹೋಗೋದ್ರೆ BPL ಕಾರ್ಡ್ ಕೇಳ್ತಾರೆ ತಾನೆ? ಇದೆಯಾ ನಿಮ್ಮ ಹತ್ರ? ಕಾರ್ಡ್ ಇದೆ, ಕ್ಯಾನ್ಸಲ್ ಆಗಿದೆ. ಅದೇ ಕ್ಯಾನ್ಸಲ್ ಆಗಿದೆ, ಕಾರ್ಡ್ ಇದೆ. ಅದನ್ನ ನೀವು ತೋರಿಸಿದ್ರೆ ಅದನ್ನ ಒಪ್ಪೋದು ಇಲ್ಲ ಅವರು. ಒಪ್ಪೋದು ಇಲ್ಲ. ಯಾಕೆ ಅಂದ್ರೆ ಅವ್ರ ಐಡಿನೇ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ಕ್ಯಾನ್ಸಲ್ ಆಗಿದೆ. ಮತ್ತೆ ಅಕ್ಕಿಗೆ ಏನ್ ಮಾಡ್ತೀರಾ? ನಾವು ಅಂಗಡಿಯಿಂದ ತಗೊಂಡ್ಬರ್ತೀವಿ. ಅಂಗಡಿಯಿಂದ ತಗೊಂಡ್ಬರ್ತಾರೆ. ಇದು ಮೇಜರ್ ಪ್ರಾಬ್ಲಮ್. ಪ್ರಮುಖವಾಗಿ ಎಲ್ಲರಿಗೂ ಆಗ್ತಿರುವಂತ ಬಡವರಿಗೆ. ಎಷ್ಟೋ ಜನ ಬಡವರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಎಷ್ಟೋ ಜನ ಬೈಕು ಕಾರ್ ಹಿಡ್ಕೊಂಡವ್ರ BPL ಕಾರ್ಡ್ ಹಂಗೆ ಇದೆ ಇನ್ನೂ ಅಲ್ವಾ? ಮನೆ ಕಡೆ ಚೆನ್ನಾಗಿರೋರು BPL ಕಾರ್ಡ್ ಹಂಗೆ ಇದೆ. ನಮ್ಮಂತ ಬಡವ್ರದ್ದು ಎಲ್ಲ ಕ್ಯಾನ್ಸಲ್ ಆಗಿದೆ. ಎಲ್ಲ ಅದೇನೋ ಜನಲಕ್ಷ್ಮಿ ದುಡ್ಡು ಬರ್ತೈತೆ, ತಿಂಗಳ 2,000 ಅಂದ್ರೆ ಅದು ನಮ್ದು ಯಾವ್ದು ನಿಮ್ಗೆ ರೇಷನ್ ಕಾರ್ಡ್ ಇಲ್ವಲ್ಲವಾ? ನಮ್ದು ಯಾವ್ದು ಜನಲಕ್ಷ್ಮಿ ಇಲ್ಲ, ಯೋಗಲಕ್ಷ್ಮಿ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಯಾವ್ದು ಇಲ್ಲ. ಕರೆಂಟ್ ಫ್ರೀನೂ ಇಲ್ಲ. ಕರೆಂಟ್ ಬಿಲ್ ಕಟ್ತಾ 500,000 ಬರ್ತೈತೆ. 500,000 ಈ ಮನೆಗೆ? ಆಮೇಲೆ ನೀರ್ ಬಿಲ್ ಬರ್ತೈತೆ. ನೀರ್ ಬಿಲ್ 2,000 ಬರ್ತೈತೆ. 2,000 ಸರಿ, ನಮ್ ಹೋಯ್ತೀನಿ ಬಿಡಿಯೋದಾಗಿ. ಇನ್ನೇನು ಇನ್ನೇನ್ ಮಾಡ್ಲಿ? ಮತ್ತೆ ನಿಮ್ಮಂತವ್ರು ಎಲ್ಲಿಂದ ಕಟ್ತೀರಾ ನೀವು? ಎಲ್ಲಿಂದ ಕಟ್ಲೇಬೇಕಲ್ವಾ? ಬಾಡಿಗೆ ಮನೆನಾ ಸ್ವಂತ ಮನೆನಾ? ಅದು ಹಕ್ಕುಪತ್ರ ಇದೆಯಾ ಮನೆಗೆ? ಹಕ್ಕುಪತ್ರ ಇದೆ. ಹಬ್ಬ ಸಮಾಧಾನ. ಆದ್ರೂ ಮತ್ತೆ ಒಳ್ಳೆ ಬಾಡಿಗೆ ಕಟ್ದಂಗ್ ಕಟ್ಬೇಕಾಗತ್ತಲ್ಲ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅನ್ಕೊಂಡು 2,000 ಬರುತ್ತೆ ನಮ್ಮ ನಿಜವಲ್ವೇ? ಹೋದ ತಿಂಗಳು 1,500 ಬಂದಿತ್ತು, ಅದಕ್ಕೆ ಮುಂಚೆ ತಿಂಗಳು 1,800 ರೂಪಾಯಿ ಬಂದಿತ್ತು. ಈ ತಿಂಗಳು ಎಷ್ಟು ಬಂದೈತೆ ಗೊತ್ತಿಲ್ಲ. ಅದೇ ಒಟ್ಟಲ್ಲಿ 1,500 2,000 ತನಕ ಬರುತ್ತೆ. ಈ ಕಡೆ ರೋಡು ಇಲ್ಲ, ಈ ಕಡೆ ಅದು ಇಲ್ಲ. ಬರೋರ್ಗೆ ಸಂಧಿಗೆ ಸ್ವಲ್ಪ ರೋಡ್ ಕಾಂಕ್ರೀಟ್ ಹಾಕ್ರಿ, ಈ ಕಡೆ ಸ್ವಲ್ಪ ಕಾಂಕ್ರೀಟ್ ಹಾಕ್ರಿ. ವಯಸ್ಸಾದವ್ರ ಅವ್ರೆ, ಕಣ್ಕಾಣಿಸಿರೋರ್ ಅವ್ರೆ. ಯಾರಿಗೆ ಹೇಳ್ತೀರಿ ನೀವು? ನಮ್ಗೆ ಹೇಳ್ತೀವಿ, ಬರೋರು ಓಡಾಡೋರ್ಗು ಹೇಳ್ತಾ ಇದ್ದೀನಿ. ಬಿಡವಾ ಪುಷ್ಪವ, ಏನೋ ನಿನ್ ಬಾಧೆ ಕೇಳ. ಏನ್ ನಿಮ್ಮ ಹೆಸರು? ಪುಷ್ಪ. ನಾಯಿಗೆ ಇಟ್ಬಿಟ್ಟದಲ್ಲಪ್ಪ ಪುಷ್ಪಮ್ಮ. ಏನು ಮಾಡಲ್ಲ. ಏನು ಮಾಡಲ್ವಾ? ಹೇಳಿ ಪುಷ್ಪಮ್ಮ, ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ನೋಡಿ ಕಸಗಳನ್ನ ಪ್ರಾಬ್ಲಮ್, ಲೈಟ್ಗಳಿಲ್ಲ, ಯಾರ ಸತ್ರು ಬದುಕರು ಎತ್ತೋರಿಲ್ಲ. ಸತ್ರು ಬದುಕರು ಎತ್ತೋರಿಲ್ಲ, ಹಿಂಗ್ ಉಲ್ಡಿಸಿದ್ರೆ ಹುಡ್ಕ ಹೋಯ್ತಾ ಇರ್ತಾರೆ ಅಲ್ಲೊಂದು ಕಂಬ ಹಾಕ್ಸ್ರಿ, ಆ ರೋಡ್ ಸ್ವಲ್ಪ ಮಾಡ್ಕೊಡ್ರಿ. ಅಲ್ಲ ಕಣವ, ನೀವ್ ಇಂತ ಡೀಪ್ ಇದ್ರಲ್ಲಿ ಕೂತಿದ್ದೀರಲ್ಲ, ಅಪ್ಪಿ ತಪ್ಪಿ ಆಯ ತಪ್ಪಿ ಅಂದ್ರೆ ಉಲ್ಡ್ಕ ಪಲ್ಟ್ಕ ಹೋದ್ರೆ ಏನ್ ಕತೆ ಇದು? ಹೋದ್ರೆ ಹೋಗ್ಲಿ ಬಿಡಿ ಸ್ವಾಮಿ, ಏನ್ ಮಾಡಕ್ಕಾಗಲ್ಲ. ಎಷ್ಟೋ ಜಾಗದಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡವ್ರು ಇದಾವ್ರ. ಅಲ್ಲ, ಇಂಥ ಜಾಗದಲ್ಲಿ ಮನೆಗಳು ಇರಬಾರ್ದು ಅಂತಲ್ಲ, ಇರ್ಲಿ, ಏನಾರ ಒಂದು ವ್ಯವಸ್ಥೆ ಮಾಡಬಾರ್ದಾ? ನಾವ್ ಅದಕ್ಕೆ ಹೇಳಿದ್ದು, ಇವರು ಕಾರ್ಪೊರೇಷನ್ ರೋಡ್ ಹಾಕಕ್ ಬಂದವ್ರಿಗೆ ಅಲ್ಲಿ 2 ಕಟ್ಟೆ ಕಟ್ಬಿಟ್ಟು 2 ಮೆಟ್ಲು ಕಟ್ಸ್ಬಿಟ್ಟು ಇನ್ ಮಟ್ಟ ಮಾಡ್ಬಿಡ್ರಿ. ದೇವಸ್ಥಾನಕ್ಕೆ ಒಂದ್ ಪೂಜೆ ಪುನಸ್ಕಾರ ಮಾಡಿದಾಗ 10 ಜನಕ್ಕೆ ಊಟ ಹಾಕ್ಬೋದು ಅಲ್ವಾ? 10 ಜನಕ್ಕೆ ಊಟ ಹಾಕ್ಬೋದು, ಪೆಂಡಲ್ ಹಾಕೋಬಹುದು, ಇಲ್ಲ ಒಂದ್ ಒಳ್ಳೇದ್ ಕೆಡ್ದಾಯ್ತು ಅಂದ್ರೆ ಒಂದ್ ಫಂಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ದು. ಈ ರೋಡ್ ಕಾಂಕ್ರೀಟ್ ಆಗೋದೇ ಬಿಟ್ಬಿಟ್ರು. ದೇವ್ರು ವೆಜ್ಜಾ? ವೆಜ್ಜು. ಮತ್ತೆ
ಮತ್ತಿನ್ನೇನು ಬೇರೆ ಪ್ರಾಬ್ಲಮ್ಮು? ಬೇರೆ ಏನು ಪ್ರಾಬ್ಲಮ್ಮು ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ನಮ್ದು ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿದೆ? ಇದಾ ನಿಮ್ಮ ಮನೆ? ಇಲ್ಲ, ಆ ಮನೆ. ಯಾವ ಮನೆ? ಈ ಮನೆ. ಈ ಮನೆ? ಹ್ಞೂ. ಹಾಂ, ಹ್ಞೂ. ಚೂರು ಎದಳಿ ಮೇಲೆ. ಈಗ ಈ ಮನೆ ಯಾರ್ದು? ಈ ಮನೆ ಪದ್ದಮ್ಮವ್ರದ್ದು. ಪದ್ದಮ್ಮ? ಯಾವ ಪದ್ದಮ್ಮ? ಪದ್ದಮ್ಮ ಇಲ್ವಾ? ಇದಾರ? ನೀವು ಅವ್ರ ಸೊಸೆನಾ? ಮಗಳು. ನೋಡಿರಿ, ಇದು ನಮ್ಮ ಪುಷ್ಪಮ್ಮನ ಮನೆ. ಪುಷ್ಪಮ್ಮನ ಮನೆ ಡೂಪ್ಲೆಕ್ಸ್ ಮನೆ ಅದು, ಆಯಿತಾ? ಫುಲ್ AC ಇದೆ, ಲಕ್ಸುರಿಯಸ್ ರೂಮ್ಸ್ ಇದೆ, ಆಮೇಲೆ ಮಿನಿಮಮ್ ಇಲ್ಲ ಅಂದ್ರೂ 1.5 ಕೋಟಿ ಮನೆ ಕಟ್ಟಿದ್ದಾರೆ ನಮ್ಮ. ತಾಡಿ ಬಾರಮ್ಮ, ನಾನು ಮಾತಾಡ್ತಿರೋದು ನಿಂಗೆ ಗೊತ್ತಾಗಲ್ಲ ಇನ್ನೂ ಮ್ಯಾಟ್ರು. ನಮ್ಮ ಪುಷ್ಪಮ್ಮನ ಮನೆಗೆ ಲಕ್ಸುರಿಯಸ್ ಆಗಿ ಒಂದೆರಡು ನೋಡಿ ಸಖತ್ ವೆಸ್ಟರ್ನ್ ಬಾತ್ರೂಮ್ ಇದೆ. ಹಂಗಾಗಿ ಇವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಲ್ವಾ? ನೀವು ತುಂಬಾ ಶ್ರೀಮಂತರು, ಅದಕ್ಕೆ ರೇಷನ್ ಕಾರ್ಡ್ ನಮ್ಗೆ 4 ಜನ ಮಕ್ಕಳು ಈ ತರ ಮನೆ ಇಟ್ಕೊಂಡಿದ್ದಾರೆ. ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದ್ದೀರಲ್ಲ, ಮತ್ತೆ ನಾವು ಬಡವರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ, ಎಲ್ಲ ಫ್ರೀ ಕೊಟ್ಬಿಟ್ಟು ಏನಂತೆ ಇವ್ರಿಗೆ ರೇಷನ್ ಕಾರ್ಡೇ ಕೊಟ್ಟಿಲ್ವಲ್ರಿ? BPL ಕಾರ್ಡ್ ಎಲ್ಲದಕ್ಕೂ ಬೇಕು. ಒಂದು ಅಕ್ಕಿಗಾಗ್ಲಿ, ಒಂದು ಆಸ್ಪತ್ರೆ ತೋರ್ಸಕ್ಕಾಗ್ಲಿ, ನಾಳೆ ದಿನ ಇವರು ಒಂದು ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ಬೇಕು ಅಂದ್ರೆ BPL ಕಾರ್ಡ್ ಬೇಕು. ನಾವು ಕೈ ಇಲ್ದೇನೆ ನಾನು 2-3 ಮಕ್ಕಳನ್ನ ಅಲ್ಲ ಕಣವ, ಈಗ ಸಾಕು. ಆಸ್ಪತ್ರೆಗೆ ಹೋಗೋದ್ರೆ BPL ಕಾರ್ಡ್ ಕೇಳ್ತಾರೆ ತಾನೆ? ಬೇಕೇ ಬೇಕು. ಇದೆಯಾ ನಿಮ್ಮ ಹತ್ರ? ಕಾರ್ಡ್ ಇದೆ, ಕ್ಯಾನ್ಸಲ್ ಅದೇ ಆಗಿದೆ. ಕ್ಯಾನ್ಸಲ್ ಆಗಿದೆ. ಕಾರ್ಡ್ ಇದೆ, ಅದನ್ನ ನೀವು ತೋರಿಸಿದ್ರೆ ಅದನ್ನ ಒಪ್ಪೋದು ಇಲ್ಲ ಅವರು. ಒಪ್ಪೋದು ಇಲ್ಲ. ಯಾಕೆ ಅಂದ್ರೆ ಅವ್ರ ಐಡಿನೇ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ಕ್ಯಾನ್ಸಲ್ ಆಗಿದೆ. ಮತ್ತೆ ಅಕ್ಕಿಗೆ ಏನ್ ಮಾಡ್ತೀರಾ? ನಾವು ಅಂಗಡಿಯಿಂದ ತಗೊಂಡ್ಬಂತೀವಿ. ಅಂಗಡಿಯಿಂದ ತಗೊಂಡ್ಬರ್ತಾರೆ. ಇದು ಮೇಜರ್ ಪ್ರಾಬ್ಲಮ್. ಪ್ರಮುಖವಾಗಿ ಎಲ್ಲರಿಗೂ ಆಗ್ತಿರುವಂತ ಬಡವರಿಗೆ. ಎಷ್ಟೋ ಜನ ಬಡವರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಎಷ್ಟೋ ಜನ ಬೈಕು ಕಾರ್ ಹಿಡ್ಕೊಂಡವ್ರ BPL ಕಾರ್ಡ್ ಹಂಗೆ ಇದೆ ಇನ್ನೂ ಅಲ್ವಾ? ಮನೆ ಕಡೆ ಚೆನ್ನಾಗಿರೋರು BPL ಕಾರ್ಡ್ ಹಂಗೆ ಇದೆ. ನಮ್ಮಂತ ಬಡವ್ರದ್ದು ಎಲ್ಲ ಕ್ಯಾನ್ಸಲ್ ಆಗಿದೆ. ಎಲ್ಲ ಅದೇನೋ ಜನಲಕ್ಷ್ಮಿ ದುಡ್ಡು ಬರ್ತೈತೆ, ತಿಂಗಳ 2,000 ಅಂದ್ರೆ ಅದು ನಮ್ದು ಯಾವ್ದು ನಿಮ್ಗೆ ರೇಷನ್ ಕಾರ್ಡ್ ಇಲ್ವಲ್ಲವಾ? ನಮ್ದು ಯಾವ್ದು ಜನಲಕ್ಷ್ಮಿ ಇಲ್ಲ, ಯೋಗಲಕ್ಷ್ಮಿ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಯಾವ್ದು ಇಲ್ಲ. ಕರೆಂಟ್ ಫ್ರೀ, ಕರೆಂಟ್ ಫ್ರೀನೂ ಇಲ್ಲ. ಕರೆಂಟ್ ಬಿಲ್ ಕಟ್ತಾ 500,000 ಬರ್ತೈತೆ. 500,000 ಈ ಮನೆಗೆ? ಈ ಮನೆಗೆ. ಆಮೇಲೆ ನೀರ್ ಬಿಲ್ ಬರ್ತೈತೆ. ನೀರ್ ಬಿಲ್ 2,000 ಬರ್ತೈತೆ. 2,000 ತಿಂಗಳಿಗೆ? ಸರಿ, ನಮ್ ಹೋಯ್ತೀನಿ ಬಿಡಿ ಅದಕ್ಕೆ. ಇನ್ನೇನು ಇನ್ನೇನ್ ಮಾಡ್ಲಿ ಮತ್ತೆ? ನಿಮ್ಮಂತವ್ರು ಈಗ ಎಲ್ಲಿಂದ ಕಟ್ತೀರಾ ನೀವು? ಎಲ್ಲಿಂದ ಕಟ್ಲೇಬೇಕಲ್ವಾ? ಬಾಡಿಗೆ ಮನೆನಾ ಸ್ವಂತ ಮನೆನಾ? ಅದು ಸ್ವಂತ ಮನೆ. ಹಕ್ಕುಪತ್ರ ಇದೆಯಾ ಮನೆಗೆ? ಮನೆ ಇದೆ, ಹಕ್ಕುಪತ್ರ ಇದೆ. ಹಬ್ಬ ಸಮಾಧಾನ. ಆದ್ರೂ ಮತ್ತೆ ಒಳ್ಳೆ ಬಾಡಿಗೆ ಕಟ್ದಂಗ್ ಕಟ್ಬೇಕಾಗತ್ತಲ್ಲ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅನ್ಕೊಂಡು. 2,000 ಬರುತ್ತೆ ನಮ್ಮ ನಿಜವಲ್ವೇ? ಹೋದ ತಿಂಗಳು 1,500 ಬಂದಿತ್ತು. ಅದಕ್ಕೆ ಮುಂಚೆ ತಿಂಗಳು 1,800 ರೂಪಾಯಿ ಬಂದಿತ್ತು. ಈ ತಿಂಗಳು ಎಷ್ಟು ಬಂದೈತೆ ಗೊತ್ತಿಲ್ಲ. ಅದೇ ಒಟ್ಟಲ್ಲಿ 1,500 2,000 ತನಕ ಬರುತ್ತೆ. ಈ ಕಡೆ ರೋಡು ಇಲ್ಲ, ಈ ಕಡೆ ಅದು ಇಲ್ಲ. ಬರೋರ್ಗೆ ಸಂಧಿಗೆ ಸ್ವಲ್ಪ ರೋಡ್ ಕಾಂಕ್ರೀಟ್ ಹಾಕ್ರಿ, ಈ ಕಡೆ ಸ್ವಲ್ಪ ಕಾಂಕ್ರೀಟ್ ಹಾಕ್ರಿ. ವಯಸ್ಸಾದವ್ರ ಅವ್ರೆ, ಕಣ್ಕಾಣಿಸಿರೋರ್ ಅವ್ರೆ. ಯಾರಿಗೆ ಹೇಳ್ತೀರಿ ನೀವು? ನಮ್ಗೆ ಹೇಳ್ತೀವಿ, ಬರೋರು ಓಡಾಡೋರ್ಗು ಹೇಳ್ತಾ ಇದ್ದೀನಿ. ಬಿಡವ ಪುಷ್ಪವ, ಏನೋ ನಿನ್ ಬಾಧೆ ಕೇಳಕ್ ನಮಗ್ ಆಗ್ತಿಲ್ಲ. ಏನ್ ನಿಮ್ಮ ಹೆಸರು? ಪುಷ್ಪ. ನಾಯಿಗೆ ಇಟ್ಬಿಟ್ಟದಲ್ಲಪ್ಪ ಪುಷ್ಪಮ್ಮ. ಏನು ಮಾಡಲ್ವಾ? ಹೇಳಿ ಪುಷ್ಪಮ್ಮ, ಏನ್ ನಿಮ್ ಏರಿಯಾದಲ್ಲಿ ಪ್ರಾಬ್ಲಮ್? ನೋಡಿ, ಕಸಗಳನ್ನ ಪ್ರಾಬ್ಲಮ್, ಲೈಟ್ಗಳಿಲ್ಲ, ಯಾರ ಸತ್ರು ಬದುಕರು ಎತ್ತೋರಿಲ್ಲ. ಹಿಂಗ್ ಉಲ್ಡಿಸಿದ್ರೆ ಹುಡ್ಕ ಹೋಯ್ತಾರ. ಅಲ್ಲೊಂದ್ ಕಂಬ ಹಾಕ್ಸ್ರಿ, ಆ ರೋಡ್ ಸ್ವಲ್ಪ ಮಾಡ್ಕೊಡ್ರಿ. ಅಲ್ಲ ಕಣವ, ನೀವ್ ಇಂತ ಡೀಪ್ ಇದ್ರಲ್ಲಿ ಕೂತಿದಿರಲ್ಲ, ಅಪ್ಪಿ ತಪ್ಪಿ ಅಂದ್ರೆ ಉಲ್ಡ್ಕ ಪಲ್ಟ್ಕ ಹೋದ್ರೆ ಏನ್ ಕತೆ ಇದು? ಹೋದ್ರೆ ಹೋಗ್ಲಿ ಬಿಡಿ ಸ್ವಾಮಿ, ಏನ್ ಮಾಡಕ್ಕಾಗಲ್ಲ. ಎಷ್ಟೋ ಜಾಗದಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡವ್ರು ಇದಾವ್ರ. ಅಲ್ಲ, ಇಂಥ ಜಾಗದಲ್ಲಿ ಮನೆಗಳು ಇರಬಾರ್ದು ಅಂತಲ್ಲ, ಇರ್ಲಿ, ಏನಾರ ಒಂದು ವ್ಯವಸ್ಥೆ ಮಾಡಬಾರ್ದಾ? ನಾವ್ ಅದಕ್ಕೆ ಹೇಳಿದ್ದು, ಇವರು ಕಾರ್ಪೊರೇಷನ್ ರೋಡ್ ಹಾಕಕ್ ಬಂದವ್ರಿಗೆ ಅಲ್ಲಿ 2 ಕಟ್ಟೆ ಕಟ್ಬಿಟ್ಟು 2 ಮೆಟ್ಲು ಕಟ್ಸ್ಬಿಟ್ಟು ಇನ್ ಮಟ್ಟ ಮಾಡ್ಬಿಡ್ರಿ. ದೇವಸ್ಥಾನಕ್ಕೆ ಒಂದ್ ಪೂಜೆ ಪುನಸ್ಕಾರ ಮಾಡಿದಾಗ 10 ಜನಕ್ಕೆ ಊಟ ಹಾಕ್ಬೋದು ಅಲ್ವಾ? 10 ಜನಕ್ಕೆ ಊಟ ಹಾಕ್ಬೋದು, ಪೆಂಡಲ್ ಹಾಕೋಬಹುದು. ಇಲ್ಲ ಒಂದ್ ಒಳ್ಳೇದ್ ಕೆಡ್ದಾಯ್ತು ಅಂದ್ರೆ ಒಂದ್ ಫಂಕ್ಷನ್ ಮಾಡ್ಕೋಬಹುದು ಅಂತ ಹೇಳ್ದು. ಈ ರೋಡ್ ಕಾಂಕ್ರೀಟ್ ಆಗೋದೇ ಬಿಟ್ಬಿಟ್ರು. ದೇವ್ರು ವೆಜ್ಜಾ? ವೆಜ್ಜು. ಮತ್ತಿನ್ನೇನು ಬೇರೆ ಪ್ರಾಬ್ಲಮ್? ಬೇರೆ ಏನ್ ಪ್ರಾಬ್ಲಮ್ ಇಲ್ಲ. ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ನಮ್ದು ಕ್ಯಾನ್ಸಲ್ ಆಗಿದೆ. ಯಾಕೆ ಕ್ಯಾನ್ಸಲ್ ಆಗಿದೆ? ಇದಾ ನಿಮ್ಮ ಮನೆ? ಇಲ್ಲ, ಆ ಮನೆ. ಯಾವ ಮನೆ? ಈ ಮನೆ. ಈ ಮನೆ? ಚೂರು ಎದಳಿ ಮೇಲೆ. ಈಗ ಈ ಮನೆ ಯಾರ್ದು? ಈ ಮನೆ ಪದ್ದಮ್ಮವ್ರದ್ದು. ಪದ್ದಮ್ಮ? ಯಾವ ಪದ್ದಮ್ಮ? ಪದ್ದಮ್ಮ ಇಲ್ವಾ? ಇದಾರ? ನೀವು ಅವ್ರ ಸೊಸೆನಾ? ಮಗಳು. ನೋಡಿರಿ, ಇದು ನಮ್ಮ ಪುಷ್ಪಮ್ಮನ ಮನೆ ಡೂಪ್ಲೆಕ್ಸ್ ಮನೆ ಅದು, ಆಯ್ತಾ? ಫುಲ್ AC ಇದೆ, ಲಕ್ಸುರಿಯಸ್ ರೂಮ್ಸ್ ಇದೆ, ಆಮೇಲೆ ಮಿನಿಮಮ್ ಇಲ್ಲ ಅಂದ್ರೂ 1.5 ಕೋಟಿ ಮನೆ ಕಟ್ಟಿದ್ದಾರೆ ನಮ್ಮ. ತಾಡಿ ಬಾರಮ್ಮ, ನಾನು ಮಾತಾಡ್ತಿರೋದು ನಿಂಗೆ ಗೊತ್ತಾಗಲ್ಲ ಇನ್ನೂ ಮ್ಯಾಟ್ರು. ನಮ್ಮ ಪುಷ್ಪಮ್ಮನ ಮನೆಗೆ ಲಕ್ಸುರಿಯಸ್ ಆಗಿ ಒಂದೆರಡು ನೋಡಿ ಸಖತ್ ವೆಸ್ಟರ್ನ್ ಬಾತ್ರೂಮ್ ಇದೆ. ಹಂಗಾಗಿ ಇವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಲ್ವಾ?
ನೀವು ತುಂಬಾ ಶ್ರೀಮಂತರು, ಹೌದು. ಅದಕ್ಕೆ ರೇಷನ್ ಕಾರ್ಡ್ ನಮ್ಗೆ 4 ಜನ ಮಕ್ಕಳವ್ರೆ. ಈ ತರ ಮನೆ ಇಟ್ಕೊಂಡಿದ್ದಾರೆ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡ್ಕೊಂಡು ಕೂತಿದಿರಲ್ಲ, ಮತ್ತೆ ನಾವು ಬಡವರ ಪರ ಸರ್ಕಾರ, ಮಹಿಳೆಯರ ಪರ ಸರ್ಕಾರ, ಎಲ್ಲ ಫ್ರೀ ಕೊಟ್ಬಿಟ್ಟು ಏನಂತೆ ಇವ್ರಿಗೆ ರೇಷನ್ ಕಾರ್ಡೇ ಕೊಟ್ಟಿಲ್ವಲ್ರಿ. BPL ಕಾರ್ಡ್ ಎಲ್ಲದಕ್ಕೂ ಬೇಕು, ಒಂದು ಅಕ್ಕಿಗಾಗ್ಲಿ, ಒಂದು ಆಸ್ಪತ್ರೆ ತೋರ್ಸಕ್ಕಾಗ್ಲಿ, ನಾಳೆ ದಿನ ಇವ್ರು ಒಂದು ಗೌರ್ಮೆಂಟ್ ಆಸ್ಪತ್ರೆ ತೋರಿಸ್ಬೇಕು ಅಂದ್ರೆ BPL ಕಾರ್ಡ್ ಬೇಕು. ನಾವು ಕೈ ಇಲ್ದೇನೆ ನಾನು 2-3 ಮಕ್ಕಳನ್ನ ಅಲ್ಲ ಕಣವ, ಈಗ ಸಾಕು. ಆಸ್ಪತ್ರೆಗೆ ಹೋಗೋದ್ರೆ BPL ಕಾರ್ಡ್ ಕೇಳ್ತಾರೆ ತಾನೆ, ಬೇಕೇ ಬೇಕು. ಇದೆಯಾ ನಿಮ್ಮ ಹತ್ರ? ಕಾರ್ಡ್ ಇದೆ, ಕ್ಯಾನ್ಸಲ್ ಅದೇ ಆಗಿದೆ. ಕ್ಯಾನ್ಸಲ್ ಆಗಿದೆ. ಕಾರ್ಡ್ ಇದೆ, ಅದನ್ನ ನೀವು ತೋರಿಸಿದ್ರೆ ಅದನ್ನ ಒಪ್ಪೋದು ಇಲ್ಲ ಅವರು. ಒಪ್ಪೋದು ಇಲ್ಲ. ಯಾಕೆ ಅಂದ್ರೆ ಅವ್ರ ಐಡಿನೇ ಕ್ಯಾನ್ಸಲ್ ಆಗಿ ಹೋಗ್ಬಿಟ್ಟಿದೆ. ಎಲ್ಲ ಕ್ಯಾನ್ಸಲ್ ಆಗಿದೆ. ಮತ್ತೆ ಅಕ್ಕಿಗೆ ಏನ್ ಮಾಡ್ತೀರಾ? ನಾವು ಅಂಗಡಿಯಿಂದ ತಗೊಂಡ್ಬಂತೀವಿ. ಅಂಗಡಿಯಿಂದ ತಗೊಂಡ್ಬರ್ತಾರೆ. ಇದು ಮೇಜರ್ ಪ್ರಾಬ್ಲಮ್. ಪ್ರಮುಖವಾಗಿ ಎಲ್ಲರಿಗೂ ಆಗ್ತಿರುವಂತ ಬಡವರಿಗೆ, ಎಷ್ಟೋ ಜನ ಬಡವರ BPL ಕಾರ್ಡ್ ಕ್ಯಾನ್ಸಲ್ ಆಗಿದೆ. ಎಷ್ಟೋ ಜನ ಬೈಕು ಕಾರ್ ಹಿಡ್ಕೊಂಡವ್ರ BPL ಕಾರ್ಡ್ ಹಂಗೆ ಇದೆ ಇನ್ನುವೆ, ಅಲ್ವಾ? ಮನೆ ಕಡೆ ಚೆನ್ನಾಗಿರೋರು BPL ಕಾರ್ಡ್ ಹಂಗೆ ಇದೆ. ನಮ್ಮಂತ ಬಡವ್ರದ್ದು ಎಲ್ಲ ಕ್ಯಾನ್ಸಲ್ ಆಗಿದೆ. ಎಲ್ಲ ಅದೇನೋ ಜನಲಕ್ಷ್ಮಿ ದುಡ್ಡು ಬರ್ತೈತೆ, ತಿಂಗಳ 2,000 ಅಂದ್ರೆ ಅದು ನಮ್ದು ಯಾವ್ದು ನಿಮ್ಗೆ ರೇಷನ್ ಕಾರ್ಡ್ ಇಲ್ವಲ್ಲವಾ? ನಮ್ದು ಯಾವ್ದು ಜನಲಕ್ಷ್ಮಿ ಇಲ್ಲ, ಯೋಗಲಕ್ಷ್ಮಿ ಇಲ್ಲ, ಗೃಹಲಕ್ಷ್ಮಿ ಇಲ್ಲ, ಯಾವ್ದು ಇಲ್ಲ. ಕರೆಂಟ್ ಫ್ರೀ, ಕರೆಂಟ್ ಫ್ರೀನೂ ಇಲ್ಲ. ಕರೆಂಟ್ ಬಿಲ್ ಕಟ್ತಾ ಇದ್ದು 500,000 ಬರ್ತೈತೆ. 500,000 ಈ ಮನೆಗೆ? ಈ ಮನೆಗೆ. ಆಮೇಲೆ ನೀರ್ ಬಿಲ್ ಬರ್ತೈತೆ, ನೀರ್ ಬಿಲ್ 2,000 ಬರ್ತೈತೆ. 2,000 ತಿಂಗಳಿಗೆ? ಸರಿ, ನಮ್ ಹೋಯ್ತೀನಿ ಬಿಡಿ ಅದಕ್ಕೆ. ಇನ್ನೇನು ಇನ್ನೇನ್ ಮಾಡ್ಲಿ ಮತ್ತೆ? ನಿಮ್ಮಂತವ್ರು ಈಗ ಎಲ್ಲಿಂದ ಕಟ್ತೀರಾ ನೀವು? ಎಲ್ಲಿಂದ ಕಟ್ಲೇಬೇಕಲ್ವಾ? ಬಾಡಿಗೆ ಮನೆನಾ ಸ್ವಂತ ಮನೆನಾ? ಅದು ಸ್ವಂತ ಮನೆ. ಹಕ್ಕುಪತ್ರ ಇದೆಯಾ ಮನೆಗೆ? ಮನೆ ಇದೆ, ಹಕ್ಕುಪತ್ರ ಇದೆ. ಹಬ್ಬ ಸಮಾಧಾನ. ಆದ್ರೂ ಮತ್ತೆ ಒಳ್ಳೆ ಬಾಡಿಗೆ ಕಟ್ದಂಗ್ ಕಟ್ಬೇಕಾಗತ್ತಲ್ಲ, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು ಅನ್ಕೊಂಡು 2,000 ಬರುತ್ತೆ ನಮ್ಮ ನಿಜವಲ್ವೇ? ಹೋದ ತಿಂಗಳು 1,500 ಬಂದಿತ್ತು, ಅದಕ್ಕೆ ಮುಂಚೆ ತಿಂಗಳು 1,800 ರೂಪಾಯಿ ಬಂದಿತ್ತು. ಈ ತಿಂಗಳು ಎಷ್ಟು ಬಂದೈತೆ ಗೊತ್ತಿಲ್ಲ. ಅದೇ ಒಟ್ಟಲ್ಲಿ 1,500 2,000 ತನಕ ಬರುತ್ತೆ. ಈ ಕಡೆ ರೋಡು ಇಲ್ಲ, ಈ ಕಡೆ ಅದು ಇಲ್ಲ. ಹೇಳಿ ಬರೋರ್ಗೆ ಸಂಧಿಗೆ ಸ್ವಲ್ಪ ರೋಡ್ ಕಾಂಕ್ರೀಟ್ ಹಾಕ್ರಿ, ಈ ಕಡೆ ಸ್ವಲ್ಪ ಕಾಂಕ್ರೀಟ್ ಹಾಕ್ರಿ. ವಯಸ್ಸಾದವ್ರ ಅವ್ರೆ, ಕಣ್ಕಾಣಿಸಿರೋರ್ ಅವ್ರೆ. ಯಾರಿಗೆ ಹೇಳ್ತೀರಿ ನೀವು? ನಮ್ಗೆ ಹೇಳ್ತೀವಿ, ಬರೋರು ಓಡಾಡೋರ್ಗು ಹೇಳ್ತಾ ಇದ್ದೀನಿ. ಬಿಡವಾ ಪುಷ್ಪವ, ಏನೋ ನಿನ್ ಬಾಧೆ ಕೇಳಕ್ ನಮಗ್ ಆಗ್ತಾ ಇಲ್ಲ.